ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಎಂದು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ಮತ್ತೊಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಲವ್ ಝೋನ್ ಕಾರ್ಯಕ್ರಮಕ್ಕೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇರ್ತಕ್ಕಂತಹ ಕಪಲ್ಸ್ ರೋಹಿತ್ ರಾಜ್ ಹಾಗೂ ಆಶಾ ರೋಹಿತ್. ವೆಲ್ಕಮ್ ಬ್ಯಾಕ್ ಟು ದ ಶೋ. ಓಕೆ, ಸೊ ನೀವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ ಅಂಡ್ ನೀವು ಹುಟ್ಟಿದ್ದು ಮಡಿಕೇರಿಯಲ್ಲಿ, ಬಟ್ ಬೆಳೆದಿದ್ದೆಲ್ಲ ನೀವು ಬೆಂಗಳೂರಲ್ಲಿ. ಸೊ ನಿಮ್ಮ ಒಂದು ಪರಿಚಯ ಹೇಗ್ ಆಯ್ತು? ಸೊ ನಮ್ಮ ಪರಿಚಯ ಬಂದು ನಾನು ಸ್ಕೌಟ್ಸ್ ಅಲ್ಲಿ ಇದ್ದೆ, ಸ್ಕೌಟ್ಸ್ ಅಂಡ್ ಗೈಡ್ಸ್. ಸೊ ಅದ್ರಲ್ಲಿ ನಾನು ರೋವರ್ ಆಗಿದ್ದೆ. ಸೊ ನಾವು ಆನೇಕಲ್ಲಲ್ಲಿ ಒಂದು ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ. ಸೊ ಇವ್ರು ಅವಾಗ ಟೀಚರ್ ಆಗಿದ್ರು, ಇವರು ಕೋರ್ಸ್ಗೆ ಬಂದಿದ್ರು. ಸೊ ಅಲ್ಲಿ ನಮ್ಗೆ ಅದು ನಾವು ಸ್ಕೌಟಿಂಗ್ ಸನ್ರೈಸ್ ಅಂತ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ ಇಯರ್ಲಿ ಒನ್ಸ್. ಸೊ ಆಗಸ್ಟ್ 1st. ಸೊ ದಟ್ ಟೈಮ್ ಐ ಸಾ ಹರ್, ಗಾಟ್ ದಿ ಫಸ್ಟ್ ಲವ್. ಸೊ ಅವ್ರನ್ನ ನೋಡಿದ ತಕ್ಷಣನೇ ಅದೇನೋ ಹೇಳ್ತಾರಲ್ಲ, ಲವರ್ಸ್ಗೆ ನೋಡಿದ ತಕ್ಷಣನೇ ಏನೋ ಹಾರ್ಟ್ ಅಲ್ಲಿ ಏನೋ ಆದಂಗ ಆಗುತ್ತೆ, ಏನೋ ಚಿಟ್ಟೆಗಳು ಹಾರಾಡುತ್ತೆ, ಯಾವ್ದೋ ಒಂದು ಸಾಂಗ್ ಬರುತ್ತೆ ಅಂತ. ಸೊ ಅವ್ರನ್ನ ಫಸ್ಟ್ ಟೈಮ್ ನೋಡಿದ ತಕ್ಷಣನೇ ನಿಮ್ ಮೈಂಡ್ ಅಲ್ಲಿ ಬಂದಂತ ಸಾಂಗ್ ಯಾವ್ದು? ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ. ಫಸ್ಟ್ ಟೈಮ್ ನೋಡಿದಾಗ್ಲೇ ಪ್ರೀತ್ಸೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು ಅಂತ ಬಂದ್ಬಿಡ್ತಾ ನಿಮ್ಗೆ? ಅವ್ರು ಇನ್ನೂ ಸ್ಟಾರ್ಟೇ ಮಾಡಿರ್ಲಿಲ್ಲ ನಿಮ್ಮನ್ನ ಪ್ರೀತ್ಸಕ್ಕೆ? ಇಲ್ಲ ಬಿಕಾಸ್ ನಾವು ಇದ್ವಿ ಫಸ್ಟ್ ಲವರ್ ಸೆಟ್ ಅಲ್ಲಿ ನಾವಿದ್ವಿ, ಬಟ್ ಅವ್ರಿನ್ನ ಇರ್ಲಿಲ್ಲ. ಜಸ್ಟ್ ಅವಾಗ ನೋಡಿದ ತಕ್ಷಣ ಒಂಥರ ಫೀಲ್ ಆಯ್ತು. ಸೊ ವೈ ಕಾಂಟ್ ಪ್ರಪೋಸ್, ಅವಳು ಪ್ರಪೋಸ್ ಮಾಡಬಹುದಾ ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಪ್ರೀವಿಯಸ್ ಯಾವ್ದು ಇರ್ಲಿಲ್ಲ ನಮ್ಮ ಮೈಂಡ್, ಅದೇನೋ ಆತರ ಬಂದ್ಬಿಡ್ತು. ಸೊ ಅದರಿಂದ ಓಕೆ. ಸೊ ಅವರು ಇವಾಗ ಆ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ಫಸ್ಟ್ ಟೈಮ್ ನೋಡಿದ್ದು ಅಂತ ಹೇಳಿದ್ರು. ಸೊ ನೀವು ಇವ್ರನ್ನ ಅಬ್ಸರ್ವ್ ಮಾಡಿದ್ಯಾ ಯಾವಾಗ ಫಾರ್ ದ ಫಸ್ಟ್ ಟೈಮ್? ಆಕ್ಚುಲಿ ಆ ಟೈಮ್ ಅಲ್ಲಿ ಮಾತಾಡ್ತಾ ಇದ್ವಿ, ಲೈಕ್ ಕ್ಯಾಂಪ್ ಅಲ್ಲಿ ಅಂದ್ರೆ ಒಂಥರ ಕೆಲ್ಸ ಅದು ಇದು ಸರ್ವಿಸ್ ಮಾಡ್ತಾ ಇರ್ತೀವಿ. ಸೊ ಹಾಯ್ ಬಾಯ್ ಇರ್ತಾ ಇತ್ತು. ಸೊ ಅಲ್ಲಿ ಫಸ್ಟ್ ಮಾತಾಡ್ಸ್ಕೊಂಡ್ ಬಂದಿದ್ ಯಾರು? ಅವರೇ ಏನಂತ ಮಾತಾಡ್ಸ್ಕೊಂಡು ಹೋದ್ರಿ ನೀವು? ಜನರಲ್ ಆಕ್ಚುಲಿ ಲೈಕ್ ಡಿನ್ನರ್ ಟೈಮ್ ಆಗೋಗಿತ್ತು. ಸೊ ಡಿನ್ನರ್ ಟೈಮಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೆ. ಸೊ ಅವಾಗ ಬಂದು ಮಾತಾಡ್ಸಿದ್ರು, ಅವ್ರು ತಿನ್ನಿ ಅದು ತಿನ್ನಿ ಅಂತ ಸ್ವಲ್ಪ ಹಂಗೆ ಕ್ಲೋಸ್ ಅಪ್ ಆಗಿ ಮಾತಾಡಕ್ ಹೋದ್ವಿ. ಸೊ ಅವಾಗ ಸರ್ವ್ ಮಾಡ್ತಾ ಕ್ಲೋಸ್ ಆಗಿ ಮಾತಾಡ್ಸಿ. ಓಕೆ. ಸೊ ಇವ್ರ ಈ ತರ ಮಾತಾಡ್ಸಿದಾಗ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ಲಿಲ್ಲ ಫ್ಲರ್ಟ್ ಮಾಡಕ್ ಬರ್ತಾ ಇದ್ದಾನೆ ಅಂತ? ಇಲ್ಲ, ಆ ಟೈಮ್ ಏನು ಅನ್ಸಿಲ್ಲ ಆತರ ಏನು ಮಾಡಕ್ ಹೋಗಿಲ್ಲ. ಓಕೆ. ಸೊ ನೀವು ಬಹಳ ಡೀಸೆಂಟ್ ಆಗಿದ್ರಲ್ಲ ಹೇಗೋ, ಸೊ ಹಾಗಾಗಿ ನಿಮ್ಗೆ ಓಕೆ ನಾರ್ಮಲ್ ಆಗಿ ಮಾತಾಡಿಸ್ತಾ ಇದ್ದಾನೆ ಅನ್ಕೊಂಡು ನೀವು ನಾರ್ಮಲ್ ಆಗಿ ಮಾತಾಡಿಸ್ತೀವಿ. ಆಕ್ಚುಲಿ ನನ್ ಫ್ರೆಂಡ್ಸ್ ಗ್ರೂಪ್ ಅಂದ್ರೆ ತುಂಬಾ ಇಷ್ಟ ನನ್ಗೆ, ಆದ್ರೆ ಚಾನ್ಸ್ ಸಿಕ್ಕಿರ್ಲಿಲ್ಲ ಯಾಕಂದ್ರೆ ಮನೇಲಿ ತುಂಬಾ ಸ್ಟ್ರಿಕ್ಟ್. ಸೊ ಸ್ಕೌಟಿಂಗ್ ಅಲ್ಲಿ ಹಾಗೇನಿಲ್ಲ, ಎಲ್ಲ ಫ್ರೆಂಡ್ಲಿ ಆಗಿ ಜಾವಿಯಲ್ ಆಗಿರ್ತಾ ಇದ್ರು. ನನ್ ಕಾಲೇಜ್ ಟೈಮ್ ವರ್ಗು ಒಂದ್ ಬಾಯ್ ಫ್ರೆಂಡು ಇಲ್ಲ, ಬಾಯ್ಸ್ ಹತ್ರ ಮಾತಾಡಿದ್ದು ಇಲ್ಲ. ತುಂಬಾ ಗ್ರೂಪ್ ಅಷ್ಟೇನೆ. ಸೊ ಆದ್ರೆ ಆಸೆ ಇತ್ತು, ಅಲ್ಲಿ ಹ್ಯಾವ್ ಟು ಒಂದ್ ಗ್ರೂಪ್ ಇರ್ಬೇಕು, ಗ್ಯಾಂಗ್ ಇರ್ಬೇಕು, ಮಸ್ತಿ ಮಾಡ್ಬೇಕು ಅಂತ. ಸೊ ಆತರ ಇವ್ರು ಮಾತಾಡಿದಾಗ ಐ ಅಕ್ಸೆಪ್ಟೆಡ್ ಲೈಕ್ ಅ ಫ್ರೆಂಡ್. ಓಕೆ. ಸೊ ಈ ಫ್ರೆಂಡ್ಶಿಪ್ ಲವ್ ಗೆ ಕನ್ವರ್ಟ್ ಆಗಿದ್ದು ಹೇಗೆ? ಫಸ್ಟ್ ಪ್ರಪೋಸ್ ಮಾಡಿದವ್ರು ಯಾರು? ಫಸ್ಟ್ ಪ್ರಪೋಸ್ ಮಾಡಿದ್ ನಾನೇ. ನೀವೇನಾ? ಓಕೆ. ಸೊ ಮೀಟ್ ಆಗಿ ಎಷ್ಟು ದಿನಕ್ಕೆ ಪ್ರಪೋಸ್ ಮಾಡಿದ್ರಿ ನೀವು? ಲೈಕ್ 6 months ಆಗಿತ್ತು, ಒಂದು 2-3 months ಆಗಿತ್ತು. ಸೊ ಬಿಕಾಸ್ ವಿ ಎಕ್ಸ್ಚೇಂಜ್ ದ ನಂಬರ್. ಸೊ ಅಲ್ಲಿನ ಮುಗಿಸ್ಕೊಂಡ್ ಬಂದ್ಮೇಲೆ ಒಂದ್ಸತಿ ನಂಬರ್ ಎಕ್ಸ್ಚೇಂಜ್ ಆಯ್ತು. ಸೊ ಆಮೇಲೆ ಅದಾದ್ಮೇಲೆ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಆಸ್ ಅ ಫ್ರೆಂಡ್ಲಿ ಆಗಿ. ಸೊ ಅವರು ಚೆನ್ನಾಗೆ ನಾವು ಚೆನ್ನಾಗೆ ಮಾತಾಡ್ತಾ ಇದ್ವಿ. ಸೊ ಹಂಗೆ ಕಂಟಿನ್ಯೂ ಆಯ್ತಾ ಇತ್ತು. ಒನ್ ಡೇ ಐ ಥಾಟ್ ಟು ಪ್ರಪೋಸ್ ಹರ್. ಸೊ ಅವಳಿಗೆ ಟೆಕ್ಸ್ಟ್ ಮೆಸೇಜ್ ಕಳ್ಸಿ ಈ ತರ ಹೇಳಿ, ಆಮೇಲೆ ಅವರು ರಿಜೆಕ್ಟ್ ಮಾಡಿ ಫಸ್ಟ್ ಇಲ್ಲ ಆಗಲ್ಲ ಇದೆಲ್ಲ ಹಂಗೆ ಹಿಂಗೆ ಅಂತ ಹೇಳಿ. ಸೊ ಆಮೇಲೆ ನಾನು ಓಕೆ ತುಂಬಾ ಹಾರ್ಶ್ ಆಗಿ ಅಂತ ಕಳ್ಸಿಬಿಟ್ಟಿದ್ದೇನೆ ಮೆಸೇಜ್ ಅವ್ರಿಗೆ ಅಂತ ಹೇಳಿ. ಆಮೇಲೆ ಟೇಕ್ ಎ ಟೈಮ್, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಅವ್ರು ಟೈಮ್ ತಗೊಂಡಿದ್ದು ಸ್ವಲ್ಪ, ಆಮೇಲೆ ರಿಸಲ್ಟ್ ಹೇಳೋದು. ಓಕೆ. ಎಷ್ಟು ದಿನ ಟೈಮ್ ತಗೊಂಡ್ರಿ ನೀವು ಆಶಾ? ದಿನ ಅಂತಿಲ್ಲ, ನಾನ್ ಒಂದೇ ಫಸ್ಟ್ ಹೇಳಿದ್ದು, ನನ್ನ ಅಪ್ಪ ಅಮ್ಮ ಒಪ್ಕೊಂಡ್ರೆ ಐ ಡೋಂಟ್ ಮೈಂಡ್ ಅಂತ. ಆಮೇಲೆ ಫಸ್ಟ್ ಎಷ್ಟು ಸ್ಟ್ರಿಕ್ಟ್ ಅಂತ ವಾರ್ನಿಂಗ್ ಕೊಟ್ಟಿದ್ರ ನೀವು? ಹೇಳಿದ್ದೆ ಬಟ್ ಫಸ್ಟ್ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದ್ರು. ಬಿಫೋರ್ ಟಾಕಿಂಗ್ ಟು ದೆಮ್ ನಿಂದು ಏನು ಓಕೆನಾ ಇಲ್ವಾ ಅಂತ. ದೆನ್ ಓಕೆ ಫೈನ್, ಅದ್ರಲ್ಲಿ ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅಂತೆ. ಆಮೇಲೆ ಇಟ್ ವಾಸ್ ಕಂಟಿನ್ಯೂಯಿಂಗ್, ಹಾಗೆ ಹೋಗ್ತಾ ಇತ್ತು. ಓಕೆ. ಸೊ ಈ ಒಂದು ಪಾಯಿಂಟ್ ನಾವು ಬಂದಿಲ್ಲ, ದಟ್ ಆಸ್ ಎ ಫ್ರೆಂಡ್ ನೀವು ಅವ್ರ ಹತ್ರ ಮಾತಾಡ್ತಾ ಇದ್ರಿ. ಹೌದು. ಫಸ್ಟ್ ಪ್ರಪೋಸ್, ಯಾಕೆಂದ್ರೆ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ ತಕ್ಷಣನೇ ಇವ್ರ ಮನ್ಸಲ್ಲಿ ಫೀಲಿಂಗ್ಸ್ ಉಟ್ಕೊಂತು ನಿಮ್ ಬಗ್ಗೆ, ಬಟ್ ಅವ್ರು ಹೇಳ್ಕೊಂಡ್ರು ಸ್ವಲ್ಪ ಆದ್ಮೇಲೆ. ಸೊ ನಿಮಗೆ ಇವ್ರ ಮೇಲೆ ಯಾವಾಗ ಫೀಲಿಂಗ್ಸ್ ಉಟ್ಕೊಂತು ಅನ್ನೋದು ನೀವು ನನಗೆ ಹೇಳಲಿಲ್ಲ.
ನಂಗೆ ಫೀಲಿಂಗ್ಸ್ ಅಂತ ಉಟ್ಕೊಂಡಿಲ್ಲ. ಫಸ್ಟ್ ಅವ್ರು ಪ್ರಪೋಸ್ ಕಳ್ಸಿದ್ರೆ ಒಂಥರ ಶಾಕಿಂಗ್ ಆಗಿತ್ತು. ಅಲ್ಲಿವರೆಗೂ ನಿಮ್ಗೆ ಏನು ಫೀಲಿಂಗ್ ಇರ್ಲಿಲ್ಲ. ಬಟ್ ನಾನ್ ಅದೇ ಫ್ರೆಂಡ್ಲಿ ಜಾವಿಯಲ್ ಆತರ ಖುಷಿ ಇತ್ತು ಅಷ್ಟೇ. ಬಟ್ ಆತರ ಫೀಲಿಂಗ್ಸ್ ಏನ್ ಇರ್ಲಿಲ್ಲ. ಪ್ರಪೋಸ್ ಮಾಡಿ ಒಂದು ಸ್ವಲ್ಪ ದಿನ ಆದ್ಮೇಲೆನೆ ನನ್ಗೆ ಓಕೆ ಆಮೇಲೆ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದ್ರಿ. ಈ ಹುಡುಗಿರು ಹೆಂಗೆ ಅಂತಂದ್ರೆ ಇವಾಗ ಪ್ರಪೋಸ್ ಮಾಡಾದ್ಮೇಲೆ ಓಕೆ ಇವ್ನು ಪ್ರಪೋಸ್ ಮಾಡಿದಾನ, ಸರಿ ಇವ್ನ ಮದ್ವೆ ಆದ್ರೆ ಏನೆಲ್ಲ ಅಡ್ವಾಂಟೇಜಸ್, ಏನೆಲ್ಲ ಡಿಸ್ಅಡ್ವಾಂಟೇಜಸ್ ಅದನ್ನೆಲ್ಲ ಯೋಚನೆ ಮಾಡ್ತಾರೆ ಅಲ್ವಾ? ಅದೆಲ್ಲ ಪ್ರಾಕ್ಟಿಕಲ್ ತುಂಬಾ ಯೋಚನೆ ಮಾಡ್ತಾರೆ. ಇಲ್ಲ ಇಲ್ಲ ಹಂಗೆಲ್ಲ ಅಡ್ವಾಂಟೇಜ್ ಎಲ್ಲ ನಾನು ನೋಡಿಲ್ಲ. ಬಿಕಾಸ್ ಅವರಲ್ಲಿ ಇದ್ದಿದ್ದು ಅದೊಂದು ಇನ್ನೋಸೆನ್ಸ್ ನಂಗೆ ತುಂಬಾ ಇಷ್ಟ ಆಗಿದ್ದು. ಲೈಕ್ ಅವರಲ್ಲಿ ಇನ್ನೋಸೆನ್ಸ್, ಯಾಕಂದ್ರೆ ನಾವು ಫ್ಯೂಚರ್ ನಮ್ ವೈಫ್ ಆಗೋರು ಏನೋ ಗುಣಗಳು ಇಷ್ಟ ನಮ್ಗೆ ಬೇಕಾಗಿರುತ್ತೆ, ನಮಗ್ ಸಿಮಿಲರ್ ಆಗಿ ಮ್ಯಾಚ್ ಆಗುವಂತ ಗುಣಗಳು ತುಂಬಾ ದೂರದಲ್ಲಿ ಅಬ್ಸರ್ವ್ ಮಾಡಿದೆ ನಾನು. ಸೊ ಇವ್ರು ಆತರ ಲೈಕ್ ತುಂಬಾ ಗ್ರೌಂಡ್ ಮಾಡ್ತಾ ಇರಲಿಲ್ಲ, ಜೋಯಲ್ ಆಗಿ ಫ್ರೆಂಡ್ಶಿಪ್ ಆಗಿ ಮಾತಾಡ. ಬಟ್ ನಾನು ತುಂಬಾ ಜೋಯಲ್ ಆಗಿ ಮಾತಾಡ್ತಾ ಇದ್ದೀನಿ. ಆತರ ಅವರಲ್ಲಿ ಯಾವ್ದು ಆತರ ಭಾವನೆಗಳು ನಾನು ಇದು ಮಾಡಕ್ ಹೋಗಿಲ್ಲ. ಸೊ ಇವಾಗ ನೀವು ಅವ್ರಿಗೆ ಪ್ರಪೋಸ್ ಮಾಡಿದ ತಕ್ಷಣ ನಮ್ಮ ತಂದೆ ತಾಯಿನ ಕೇಳಿ ಅಂತ ಅವ್ರು ಹೇಳಿದ್ರು. ತಂದೆ ತಾಯಿ ಎಷ್ಟು ಸ್ಟ್ರಿಕ್ಟ್ ಅಂತ ಕೂಡ ಅವ್ರು ಹೇಳಿರ್ತಾರೆ. ಸೊ ಆ ಒಂದು ಧೈರ್ಯ ಎಲ್ಲಿಂದ ತಗೊಂಡ್ ಬಂದ್ರಿ ನೀವು? ಲೈಕ್ ಹೇಗೆ, ಹೌ ವಾಸ್ ದ ಫರ್ದರ್ ಡೆವಲಪ್ಮೆಂಟ್? ನಾನು ನಿಮ್ಗೆ ಕೇಳ್ತಿರೋದು ಫರ್ದರ್ ಡೆವಲಪ್ಮೆಂಟ್ ಅಂತಂದ್ರೆ ಇವಾಗ ನೆಕ್ಸ್ಟ್ ಜಾಬ್ ಅವ್ರು ಓಕೆ ನಮ್ಮ ತಂದೆ ತಾಯಿನ ಕೇಳಿ ಅಂದ ತಕ್ಷಣನೇ ನಿಮ್ಮ ನೆಕ್ಸ್ಟ್ ಮೇಜರ್ ಟಾಸ್ಕ್ ಅವ್ರ ತಂದೆ ತಾಯಿನ ಒಪ್ಸೋದು. ಸೊ ವಾಟ್ ಹ್ಯಾಪನ್ಡ್ ದೇರ್? ಸೊ ಹಲ್ಲಾಗಿದ್ದೇನು ಅಂತ ಹೇಳಿದ್ರೆ, ನನಗೆ ಇಬ್ರು ಲವ್ ಮಾಡ್ತಾ ಇದ್ವಿ. ಬಿಕಾಸ್ ನಮ್ಗೆ ಒಂದ್ ಮೈಂಡ್ ಅಲ್ಲಿ ಇತ್ತು, ತುಂಬಾ ದಿವಸ ಹೇಳ್ಕೊಂಡು ಹೋದ್ರೆ ಯಾಕೋ ನಮ್ಗೆ ಸೆಟ್ ಆಗಲ್ಲ, ಎಲ್ಲಾರ್ಗು ಗೊತ್ತಾಗಿ ಇದಾಗೋದು ಬೇಡ ಅಂತ. ಸೊ ನಾವು ಅದೆಲ್ಲ ಇದ್ವಿ. ಸೊ ಒನ್ ಟೈಮ್ ನಮ್ ಫಾದರ್ ನನ್ಗೆ ಹುಡುಗಿ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಒನ್ ಟೈಮ್ ಇವ್ರ ಫಾದರ್ ಇವ್ರಿಗೆ ಹುಡುಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಗೆ ನಿಲ್ಸೋಣ, ಯಾಕೆಂತಂದ್ರೆ ಬಹಳ ಕ್ಯೂರಿಯಸ್ ಆದಂತ ಒಂದು ಪಾಯಿಂಟ್. ಒಂದು ಸಲ ನಮ್ ತಂದೆ ನನಗೋಸ್ಕರ ಹುಡುಗಿ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ನೆಕ್ಸ್ಟ್ ಲಿಂಕ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಮತ್ತೆ ನಮ್ಮ ಲವ್ ಝೋನ್ ಹಿಂದಿರುಗತ್ತೆ ರೋಹಿತ್ ಹಾಗೂ ಆಶಾ ಜೊತೆ. ಈಗ ಒಂದು ಸಣ್ಣ ವಿರಾಮ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು